ಡೈಲಿ ಟೇಸ್ಟ್ ದ ಡೈಲಿ. ಮೋಹನ್ ಭಾಗವತ್ ಹೇಳಿಕೆ ವಿರುದ್ಧ ಖರ್ಗೆ ಗರಂ ಆಗಿದ್ದಾರೆ. ಬ್ರಿಟಿಷ್ ಅವರ ಸರ್ಕಾರಕ್ಕೆ ನೋಂದಣಿ ಮಾಡಬೇಕಿತ್ತ ಅಂತ ಭಾಗವತ್ ಅವರು ಹೇಳಿಕೆ ಕೊಟ್ಟಿದ್ರು. ಇದೇ ಹೇಳಿಕೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಈಗ ಗರಂ ಆಗಿರೋದು. ಬ್ರಿಟಿಷ್ ಬಳಿಕ ನಮ್ಮ ಸಂವಿಧಾನ ಬಂದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಿನ್ನೆ ಅಷ್ಟೇ ಮೋಹನ್ ಭಾಗವತ್ ಅವರ ಒಂದು ಹೇಳಿಕೆಯನ್ನ ನೀವು ಗಮನಿಸಿದ್ರಿ. ಯಾಕೆ ನಾವು ರಿಜಿಸ್ಟರ್ ಮಾಡಬೇಕು, ಬ್ರಿಟಿಷ್ ಸರ್ಕಾರಕ್ಕೆ RSS ನ ನಾವು ರಿಜಿಸ್ಟರ್ ಮಾಡಬೇಕಾ ಅಂತ ಕೇಳಿದ್ರು. ಸಂವಿಧಾನ ಬಂದಿಲ್ವಾ ಬ್ರಿಟಿಷ್ ಬಳಿಕ, ಕಾಮನ್ ಸೆನ್ಸ್ ಇರಬೇಕು ಅವರಿಗೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಎಲ್ಲರೂ ರಿಜಿಸ್ಟರ್ ಆಗಿದ್ದಾರೆ, ಇವ್ರು ಯಾಕಾಗಿಲ್ಲ? ಹಿಂದೂ ಧರ್ಮ ರಿಜಿಸ್ಟರ್ ಆಗಿದ್ಯಾ ಅಂತ ಕೇಳ್ತಾರೆ. ಅದು ಧರ್ಮ ಸ್ವಾಮಿ, RSS ಕೂಡ ಧರ್ಮನಾ? ಧರ್ಮಕ್ಕೂ ಸಂಘಟನೆಗೂ ವ್ಯತ್ಯಾಸ ಗೊತ್ತಿಲ್ವಾ? 100 ವರ್ಷದಿಂದ ನಡ್ಕೊಂಡು ಬಂದಿದೆ ಅಂತೀರಿ. ಕಾಂಗ್ರೆಸ್ ಪಕ್ಷ 135 ವರ್ಷದಿಂದ ಇದೆ, ನೋಂದಣಿ ಆಗಿಲ್ವಾ? ಬ್ರಿಟಿಷ್ ಟೈಮ್ನಲ್ಲಿ ನೋಂದಣಿ ಆಗಿದ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕಾನೂನು ಅರಿವು ಇದ್ದವರು ಈ ರೀತಿಯಾಗಿ ಮಾತನಾಡುವುದಿಲ್ಲ ಅಂತ ಮೋಹನ್ ಭಾಗವತ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಅಷ್ಟೇ RSS ನ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಯೂನಿವರ್ಸಿಟಿ ಪ್ರೋಗ್ರಾಂನಲ್ಲಿ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು RSS ನ ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂತ ಅಲ್ಲಿ ಬಂದಂತವರು ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ಬ್ರಿಟಿಷ್ ಸರ್ಕಾರಕ್ಕೆ, ಬ್ರಿಟಿಷ್ ಅವರ ಕಾನೂನಿಗೆ RSS ಅನ್ನ ರಿಜಿಸ್ಟರ್ ಮಾಡಿಸ್ಬೇಕಾ ಅಂತೇಳಿ ಅವ್ರು ಕೇಳಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಗರಂ ಆಗಿ ಮಾತನಾಡಿದ್ದಾರೆ. ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಕಾನೂನು ಅದೆಲ್ಲ ಮುಗ್ದೋಗಿ ಎಷ್ಟೋ ವರ್ಷಗಳಾಯ್ತು. ಈಗ ಭಾರತೀಯ ಸಂವಿಧಾನ ಇದೆ, ಸಂವಿಧಾನದ ಪ್ರಕಾರ ಅವರು ರಿಜಿಸ್ಟರ್ ಆಗಬೇಕು, ಯಾಕೆ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ 100 ವರ್ಷದಿಂದ ಕೂಡ RSS ಇದೆ ಅಂತೇಳಿ ಮೋಹನ್ ಭಾಗವತ್ ಅವರು ಹೇಳಿದ್ರು. 135 ವರ್ಷದಿಂದ ನಮ್ಮ ಕಾಂಗ್ರೆಸ್ ಕೂಡ ಇದೆ, ಕಾಂಗ್ರೆಸ್ ರಿಜಿಸ್ಟರ್ ಆಗಿಲ್ವಾ? ಪಕ್ಷ ರಿಜಿಸ್ಟರ್ ಆಗಬೇಕು, ಜೊತೆಗೆ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು. ಮತ್ತೆ ಮೋಹನ್ ಭಾಗವತ್ ಅವರು ಮತ್ತೊಂದು ಪ್ರಶ್ನೆಯನ್ನ ಮಾಡಿದ್ರು. ಹಿಂದೂ ಧರ್ಮ ಅಂತ ಬಂದಾಗ ಅದನ್ನ ಎಲ್ಲರೂ ಕೂಡ ನಾವು ಫಾಲೋ ಮಾಡ್ತೀವಿ ಹಿಂದೂಗಳು, ಹಾಗಂತ ಹಿಂದೂ ಧರ್ಮ ಅನ್ನೋದು ಏನಾದರೂ ರಿಜಿಸ್ಟರ್ ಆಗಿದ್ಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೂ ಕೂಡ ಟಾಂಟ್ ಮಾಡಿದ್ದಾರೆ. ಹಿಂದೂ ಧರ್ಮ ಅನ್ನೋದೇನಿದೆ ಅದು ಧರ್ಮ, ನಿಮ್ಮ RSS ಕೂಡ ಧರ್ಮನಾ? ಧರ್ಮಕ್ಕೂ ಸಂಘಟನೆಗೂ ನಿಮಗೆ ವ್ಯತ್ಯಾಸ ಗೊತ್ತಿಲ್ವಾ? ಕಾನೂನು ಬಲ್ಲವರು, ಕಾನೂನನ್ನ ತಿಳ್ಕೊಂಡಿರೋರು ಯಾರೂ ಕೂಡ ಹೀಗೆ ಮಾತನಾಡೋದಿಲ್ಲ. ಸಂವಿಧಾನದ ಪ್ರಕಾರ ಪಕ್ಷ ಆಗಲಿ ಸಂಘಟನೆ ಆಗಲಿ ರಿಜಿಸ್ಟರ್ ಆಗಲೇಬೇಕು. ಇವ್ರು ಯಾಕೆ RSS ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿರೋದು. ಈ ವಿಚಾರ ಸಾಕಷ್ಟು ಸದ್ದು ಮಾಡ್ತಾನೆ ಇದೆ. ತುಂಬ ಒಂದು 2 ತಿಂಗಳಿಂದ ಕೂಡ RSS ಯಾಕೆ ರಿಜಿಸ್ಟರ್ ಮಾಡ್ಕೊಳ್ತಾ ಇಲ್ಲ, ಯಾಕೆ ಹಿಂದೇಟ್ ಹಾಕ್ತಾ ಇದೆ ಅಂತ. ಅಷ್ಟೇ ಅಲ್ಲ, RSS ನ ಒಂದಷ್ಟು ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೂಡ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ RSS ನ ಚಟುವಟಿಕೆಗಳು ಶಾಲೆಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಡಿಬಾರ್ದು, ಅದಕ್ಕೆ ನಿರ್ಬಂಧ ಹೇರಬೇಕು. ಜೊತೆಗೆ ಅವರು ನಡೆಸಲೇಬೇಕು ಅನ್ನೋದಾದ್ರೆ, ಪಥಸಂಚಲನ ಮಾಡಬೇಕು ಅನ್ನೋದಾದ್ರೆ ಪೊಲೀಸರ ಬಳಿ, ಸರ್ಕಾರದ ಬಳಿ ಅನುಮತಿ ಪಡ್ಕೊಳ್ಬೇಕು ಅಂತ ಕೂಡ ಒಂದು ಪತ್ರವನ್ನ ಬರೆದಿತ್ತು. ಅವೆಲ್ಲವೂ ಕೂಡ ಚರ್ಚೆ ಆದ ನಂತರ ಈಗ ಎಲ್ಲೇ ಅವರು ಪಥಸಂಚಲನ ಮಾಡಬೇಕು ಅಂದ್ರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮನವಿ ಮಾಡಿಕೊಂಡು ಅನುಮತಿ ಪಡ್ಕೊಂಡೇ ಪಥಸಂಚಲನವನ್ನ ನಡೆಸಬೇಕು. ಅದರ ಬೆನ್ನಲ್ಲೇ ಮೋಹನ್ ಭಾಗವತ್ ಅವರೇನಿದ್ದಾರೆ RSS ನ ಮುಖ್ಯಸ್ಥರು, ಅವರು ಈ ಒಂದು ಪ್ರೋಗ್ರಾಂನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಯೂನಿವರ್ಸಿಟಿಯ ಪ್ರೋಗ್ರಾಂನಲ್ಲಿ ಹಿಂದೂ ಧರ್ಮವೂ ಕೂಡ ರಿಜಿಸ್ಟರ್ ಆಗಿಲ್ಲ, RSS ರಿಜಿಸ್ಟರ್ ಆಗಲೇಬೇಕು ಅಂತ ಇಲ್ಲ. ನಮ್ಮ RSS ನ ಬ್ರಿಟಿಷರ ಕಾನೂನಿನ ಪ್ರಕಾರ, ಅವರ ಆಡಳಿತದ ಪ್ರಕಾರ ನಾವು ಯಾಕೆ ರಿಜಿಸ್ಟರ್ ಮಾಡಬೇಕು ಅಂತ. ಹಾಗಾದ್ರೆ ಉಳಿದ ಸಂಘಟನೆಗಳು ಯಾವೂ ಕೂಡ ರಿಜಿಸ್ಟರೇ ಆಗಿಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಿಡಿಕಾರಿದ್ದಾರೆ. ಯಾರಿಗೆ ಅಂತ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ಆಗುತ್ತೆ. ಅದಾದಮೇಲೆ ನಮ್ಮ ಸಂವಿಧಾನ ಬಂದಿಲ್ವಾ? 1947ರಿಂದ ಏನು ಮಾಡ್ತಾಯಿದ್ರು? ಮತ್ತೆ ನಾವು ಹೇಳಿದ್ವಿ ಬ್ರಿಟಿಷ್ ಹತ್ರ ನೋಂದಣಿ ಮಾಡಿಸ್ಕೋಬೇಕಂತ. ಎಷ್ಟೊಂದು ಫ್ಯಾಮಿಲಿ ಟ್ರಸ್ಟು 150 ವರ್ಷದಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶದಲ್ಲಿ. ಅವರೆಲ್ಲರೂ ಬ್ರಿಟಿಷ್ ಹತ್ರ ನೋಂದಾಯಿಸಿದ್ರಾ? ಈಗ ಕಾನೂನಾತ್ಮಕವಾಗಿ ಕಲೋನಿಯಲ್ ಲಾಸ್ ಅಂತ ಇತ್ತು, ಅದಾದಮೇಲೆ ಅವೆಲ್ಲ ಬದಲಾವಣೆ ಆಗಿ ಸಂವಿಧಾನದ ಅಡಿನಲ್ಲಿ ಬಂತು. ನಮ್ಮ ಏನೋ ಸಮಾಜದಲ್ಲಿರುವಂಥ ವೈವಿಧ್ಯತೆ ಇರ್ಬೋದು, ನಮ್ಮಲ್ಲಿರುವಂಥ ಕಾನೂನು ಇರ್ಬೋದು, ನಮ್ಮಲ್ಲಿರುವಂಥ ವಿಭಿನ್ನತೆ ಇರ್ಬೋದು, ನೋಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ. ಎಲ್ಲರೂ ರಿಜಿಸ್ಟರ್ ಆದರು, ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ?
ಆಮೇಲೆ ಇವ್ರೇನು ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತೆ, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಅದು ಧರ್ಮ ಸ್ವಾಮಿ, ಆರ್ ಎಸ್ ಎಸ್ ಧರ್ಮನಾ? ಆರ್ ಎಸ್ ಎಸ್ಸು ಧರ್ಮನಾ? ನೀವೇ ತಾನೇ ಸಂಘಟನೆ ಅಂತ ಹೇಳ್ತೀರಾ. ಸಂಘಟನೆ ಅಂದರೆ ಅರ್ಥ ಏನು? ಸಂಘಟನೆಗೆ ಧರ್ಮಗೆ ವ್ಯತ್ಯಾಸ ಇಲ್ವಾ? ಈಗ ಇವ್ರು ಧರ್ಮನೂ ಆಗ್ಬಿಟ್ರ ಇವರು? ವೈ ಆರ್ ದೇ ಸೋ ಅಫ್ರೇಡ್? ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ ಇವರೆಲ್ಲನೂ ಕೂಡ ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ, ಇವರಿಗೆ ಪ್ರಶ್ನೆಗಳು ಕೇಳ್ತಾರೆ. ಅದು ಒಂದೇ ಕಾರಣಕ್ಕೆ ಇವ್ರು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ದೇ ವಾಂಟ್ ಟು ಬಿ ಅಬೌವ್ ದ ಲಾ, ದೇ ವಾಂಟ್ ಟು ಬಿ ಅಬೌವ್ ದ ಕಾನ್ಸ್ಟಿಟ್ಯೂಷನ್. 100 ವರ್ಷ ನಡ್ಕೊಂಡು ಬಂದಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿನೂ